ಗಂಡಸು ಅಂದ್ರೆ ಹೇಳಿದ್ ಕಾಪಾಡ್ಬೇಕು. ನಾನ್ ನಿನ್ನ ಏನೋ ಅನ್ಕೊಂಡೆ. ಮಗ, ನಾನು ಅವಳನ್ನ ಕರೆಕ್ಟ್ ಆಗಿರೋ ಟೈಮ್ ಕರ್ಕೊಂಡ್ಬರ್ತಿದ್ದೆ. ಸರ್, ಇದೇ ಅವ್ರುಗಳು ಉಳ್ಕೊಂಡಿರೋಂಥ ಜಾಗ. ಆ ಗಡ್ಡ ಮೀಸೆ ಬಿಟ್ಟಿರೋನೆ ಅವ್ರುಗಳ ಲೀಡರ್. ಲೇ ಸ್ಟ್ಯಾನ್ಲಿ, ಏನೋ ಏನೋ ಸೌಂಡ್ ಕೇಳ್ತಿದೆ, ಏನು ಅಂತ ನೋಡು. ಲೇ ಪೊಲೀಸ್! ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಕೇಸ್ ಮೇಲೆ 4-5 ಜನಗಳನ್ನು ಪೊಲೀಸರು ಬಂಧಿಸಲು ಪ್ರಯತ್ನಿಸಿದಾಗ ಪೊಲೀಸರಿಗೆ ಹೊಡೆದು ಅವರು ತಪ್ಪಿಸಿಕೊಂಡಿದ್ದಾರೆ. ಅವರನ್ನು ಹುಡುಕುವ ಕಾರ್ಯಾಚರಣೆ ನಡೀತಾ ಇದೆ. ಈ ಹುಡುಗರು ವಯಸ್ಸಿಗೆ ಬಂದಿರುವಂತಹ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೊಸ ಫೋನ್ ಕೊಡಿಸಿ ಟಾರ್ಗೆಟ್ ಮಾಡಿ ಅವರ ಹತ್ರ ಅಶ್ಲೀಲ ಚಿತ್ರಗಳನ್ನು ಕೇಳಿ ಅದನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಹಾಗೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ 5-6 ಹುಡುಗರು ಡ್ರಗ್ಸ್ ಸೇವಿಸುತ್ತಿದ್ರು. ಅಬಲೆಯರ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಯನ್ನು ಪೊಲೀಸರು 7 ವರ್ಷಗಳ ನಂತರ ದುಬೈನಲ್ಲಿ ಹಿಡಿದ್ರು. ಪೊಲೀಸರು ಆ ಕಳ್ಳನನ್ನು ಮಫ್ತಿ ಡ್ರೆಸ್ ಅಲ್ಲಿ ಹಿಡಿದ್ರು. ಅದಕ್ಕೆ ಮುಖ್ಯವಾದ ಆಧಾರ ಒಂದು ಫೋನ್ ಕಾಲ್. ಬೆಂಗಳೂರಲ್ಲಿ 18 ವಯಸ್ಸಿಗಿಂತ ಚಿಕ್ಕ ಹುಡುಗಿಯರನ್ನು ಮಾತಾಡಿ ಬಲೆಗೆ ಬೀಳಿಸ್ಕೊಳ್ಳುವಂತ ಗ್ಯಾಂಗ್ ನ ಸೆರೆ ಹಿಡಿದಿದ್ದಾರೆ. 20 ವರ್ಷದ ವಿವೇಕ್ ಅನ್ನೋ ಒಬ್ಬ ವ್ಯಕ್ತಿನೇ ಈ ಕೇಸ್ಗೆ ಮುಖ್ಯ ಆರೋಪಿ. ಇನ್ನುಳಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರಿಯಾದ ಆಧಾರಗಳು ಪೊಲೀಸರಿಗೆ ಸಿಕ್ಕ ಕಾರಣ ವಿವೇಕ್ ಅನ್ನು ಅರೆಸ್ಟ್ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೊಲೀಸರು ನಮಗೆ ತಿಳಿಸಿದ್ದಾರೆ. ನ್ಯಾಯಾಂಗದ ಪ್ರಕಾರ ಕಮ್ಮಿ ಅಂದ್ರೂ 10 ಲಕ್ಷ ರೂಪಾಯಿ ದಂಡ, 10 ವರ್ಷ ಕಾನೂನು ಶಿಕ್ಷೆ ಅಂತ ಪರಿಗಣಿಸಲಾಗಿದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇದೇ ವರ್ಷ ಅತಿಯಾಗಿ ಚಿನ್ನ ಕಲೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ಮುಖ್ಯನೇ. ಆರಕ್ಷಕರು ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಏನಪ್ಪ ಇದು? 18 ವರ್ಷ ತುಂಬಿರದ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಕಾನೂನು ಪ್ರಕಾರ ಕ್ರಿಮಿನಲ್ಗಳಿಗೆ ಶಿಕ್ಷೆ. ವಿಚಾರಣೆ ನಡೆಯುತ್ತಿರಬೇಕಾದರೆ ತಾಯಿ ತಂದೆಗೆ ಒಬ್ಬನೇ ಮಗನಾದ ವಿವೇಕ್ ಶಾಪಿಂಗ್ ಮಾಲಿನ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ. ವಿವೇಕ ಅಮ್ಮ ಬಾಯಿಲೆ, ನಾನು ಫೋನ್ ತಗೊಂಡ್ ಬಾಮ್ಮ. ತಗೋ ಅಪ್ಪ. ಯಾ
ರೋಸಿ, ಜಯಶಂಕರ್ ಮಾತಾಡ್ತಿದ್ದೀನಿ. ನಾವೆಲ್ಲ ಇದ್ದೀವಿ ಅಲ್ವಾ, ಯಾಕೆ ಅಳ್ತಿದ್ಯಾ? ನೀನ್ ಯಾವ ತಪ್ಪು ಮಾಡಿಲ್ಲ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ನೀನ್ ಅಳ್ಬೇಡ, ಸುಮ್ಮನಿರು. ನೀನೊಂದ್ ದೊಡ್ಡ ಆಪತ್ತಿಂದ ತಪ್ಸ್ಕೊಂಡೆ ಅಂತ ಅನ್ಕೋ. ಇಲ್ಲಿ ಎಲ್ರಿಗೂ ನಿನ್ ಮನ್ಸು ಗೊತ್ತು, ನೀನ್ ಚಿಂತೆ ಮಾಡ್ಬೇಡ, ಧೈರ್ಯವಾಗಿರ್ಬೇಕು, ಸರಿನಾ? ಅಳ್ಬೇಡ. ರೋಸ್ಲಿನ್, ದೇವ್ರ ದಯೆಯಿಂದ ನಮ್ಮ ಮಗುಗೆ ಏನೂ ಆಗಿಲ್ಲ ಅಲ್ವಾ? ನೆಮ್ಮದಿಯಾಗಿರೋಣ. ಅದು ಹಾಗಲ್ಲ ಸೊಸಿ ಅಕ್ಕ, ಇನ್ನಿದ್ರಿಂದ ಬೇರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದೇ ನನ್ನ ಭಯ. ನೀನ್ ಭಯ ಪಡ್ಬೇಡ, ನನ್ ಮನ್ಸು ಹೇಳ್ತಾ ಇದೆ ಏನೂ ಆಗಲ್ಲ ಅಂತ. ಸರಿ, ನಾನು ರೆಡಿ ಆಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಇವತ್ತೇ ಸ್ಟೇಟ್ಮೆಂಟ್ ಕೊಡಬೇಕು. ನೀನ್ ಹೋಗು, ನಾನಿಲ್ಲಿದ್ದೀನಲ್ವಾ, ನೀನ್ ಧೈರ್ಯವಾಗಿ ಹೋಗ್ಬಾ. ಮರ್ಲಿನ್, ಯಾಕೆ ಅಳ್ತಿದ್ಯಾ? ತಪ್ಸ್ಕೊಂಡ್ಬಿಟ್ವಿ ಅಂತ ಯೋಚನೆ ಮಾಡ್ಬೇಕು. ಅಳ್ಬೇಡ, ಅಳ್ಬೇಡ ಮರ್ಲಿನ್. ಹಂಗಿದ್ರೆ ಆದಷ್ಟು ಬೇಗ ನಾವು ನೋಡೋ ದಿನ ಬರುತ್ತೆ. ನೋಡ್ಕೊಳ್ಳೋಣ. ನೀವು ತುಂಬಾ ದಿನ ಇಲ್ಲಿ ಇರಲ್ಲ. ಹ್ಮ್. ವಿಕ್ರಮ್ ಹತ್ರನೇ ಆಟ ಆಡ್ತೀರಾ? ಸರ್, ಆ ಲಾರೆನ್ಸ್ಗೆ ಸಂಬಂಧಪಟ್ಟವ್ರು ಬಂದಿದ್ದಾರೆ, ಕರಿಬೋದಾ? ಕರಿ. ಎಸ್ ಸರ್. ಸರ್, ನಿಮ್ಮನ್ನ ಯಾಕೆ ಕರೆಸ್ದೆ ಅಂದ್ರೆ, ಸಂದೇಹ ಪಡೋ ನಂಬರ್ಗಳಲ್ಲಿ ನಿಮ್ಮ ಹೆಸರು ಇದೆ, ಬೇಕಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು. ಅಯ್ಯೋ ಸರ್, ಅದು ವಿರೋಧಿಗಳು ಯಾರಾದ್ರೂ ತಪ್ಪು ಹೇಳಿರ್ಬೋದು. ಅದು ಹೇಗೆ ನಿಮಗ್ ಗೊತ್ತು? ಸರ್, ಇವ್ರು ನಮ್ಗೆ ತುಂಬಾ ದಿನದಿಂದ ಫ್ಯಾಮಿಲಿ ಫ್ರೆಂಡು. ಮಿಸ್ಟರ್ ದಿನನ್, ನಿಮ್ಗಿನ್ನೂ ಮದ್ವೆ ಆಗಿಲ್ಲಲ್ಲ? ಹೌದು ಸರ್. ಮೇ ಐ ಕಮ್ ಇನ್? ಎಸ್. ಹೌದು, ಬಂದೆ. ಮಿಸ್ಟರ್ ವಿನೋದ್, ಈ ಕೇಸಲ್ಲಿ ಕೆಲವೊಂದು ಸಾಕ್ಷಿಗಳು, ಕೆಲವೊಂದು ಪ್ರೂಫ್ಗಳು ದಿನನ್ಗೆ ಎದುರಾಗಿದೆ. ಯಾರೇನ್ ಬೇಕಾದ್ರೂ ಹೇಳ್ಬೋದು, ಸಂದೇಹನೂ ಪಡ್ಬೋದು, ಆದ್ರೆ ಸತ್ಯ ಅಂತ ಒಂದಿದೆ ಅಲ್ಲ, ನೀವ್ ವಿಚಾರಿಸಿ. ಒಂದು ಮೀಡಿಯಾ ಪರ್ಸನ್ ಆಗಿ ನಾನು ಈ ಕೇಸ್ನ ಫಾಲೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಐ ಬಿಲೀವ್ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ತಪ್ಪಾಗಿ ನಡೀದಲ್ಲೇ ಇರಬೇಕು ಸರ್, ಇಲ್ಲಾಂದ್ರೆ ದೀನನ್ ಅನ್ನೋ ಒಬ್ಬ ನಿರಪರಾಧಿಗೆ ರೆಪ್ಯುಟೇಷನ್ ಹಾಳಾಗುತ್ತೆ. ನಾನಿದನ್ನ ರಿಕ್ವೆಸ್ಟ್ ಮಾಡಿ ನಿಮ್ಗೆಲ್ಲ ಕೇಳ್ತಾ ಇದ್ದೀನಿ. ಆ ಹುಡುಗ ಆತ್ಮಹತ್ಯೆ ಕೇಸಲ್ಲಿ ಬೇರೆ ಹುಡುಗರೆಲ್ಲ ರಿಮಾಂಡ್ ಅಲ್ಲಿದ್ದಾರೆ. ಆ ಕೇಸಲ್ಲಿ SP ಗೆ ಬೇಕಾಗಿರೋ ಅಂತ ಡೇಟಾ ಕಾಂಟ್ರಿಬ್ಯೂಟ್ನ ನಾನು ಕೂಡ ಮಾಡಿದ್ದೀನಿ. ಆ ಒಂದು ಕಾನ್ಫಿಡೆನ್ಸ್ ಇಂದನೇ ನಾನು ಹೇಳ್ತಾ ಇರೋದು. ಇಲ್ಲ ವಿನೋದ್, ಅದೆಲ್ಲ ನಾನು ಒಪ್ಕೊಂತೀನಿ, ಆದ್ರೆ ಜನಕ್ಕೆ ಐ ವಾಶ್ ಮಾಡೋದಕ್ಕೆ ನಾವಿದೆಲ್ಲ ಮಾಡ್ಬೇಕಲ್ವಾ? ಹಾಗಾದ್ರೆ ಈಗ ಮಿಸ್ಟರ್ ದಿನಾನು ಮಿಸಸ್ ರೋಸ್ ನೀನು ಹೋಗ್ಲಿ. ಏನಾದ್ರೂ ಅವಶ್ಯಕತೆ ಇದ್ರೆ ಮತ್ತೆ ಬರ್ಬೇಕಾಗುತ್ತೆ. ನನ್ನ ಡ್ಯೂಟಿ ನಾನು ಮಾಡ್ಲೇಬೇಕಲ್ವಾ? ಖಂಡಿತವಾಗಿ ಏನು ಸಮಸ್ಯೆ ಇಲ್ಲ ಸರ್, ಯಾವಾಗ ಬೇಕಾದ್ರೂ ಇಬ್ರು ಬರ್ತಾರೆ. ಓಕೆ, ಗುಡ್. ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಫೈನಲ್ ಸ್ಟೇಜಲ್ಲಿ ನಾನು ಅದನ್ನು ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಸರಿ ಸರಿ ಸರ್. ಸರ್, ಸರಿ, ಥ್ಯಾಂಕ್ ಯು. ಸರಿ ಸರಿ ಸರ್. ಸರ್, ಸರಿ. ತಂದೆ ಯೇಸುವೆ, ನಮ್ಮನ್ನೆಲ್ಲ ಕಾಪಾಡಪ್ಪ. ಆಮೇನ್. ರೋಸ್ಲಿನ್, ಒಂದ್ ಮಾತ್ ಕೇಳಲ್ಲ? ಊರ್ ಜನಗಳೆಲ್ಲ ನಿನ್ ಬಗ್ಗೆನೂ ದಿನನ್ ಬಗ್ಗೆನೂ ಮಾತಾಡೋದೆಲ್ಲ ನಿಜನಾ? ನೀವೇನ್ ಹೇಳ್ತಾ ಇದ್ದೀರಾ? ನಮ್ಮಮ್ಮ ಬಗ್ಗೆ ನಂಗೆ ಗೊತ್ತು. ಮಮ್ಮಿ, ಮಮ್ಮಿ ಧೈರ್ಯವಾಗಿರು. ಸರ್, ಲಾರೆನ್ಸ್ ಅವ್ರ ವೈಫು ವಿನೋದ್ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಬರ ಕೇಳು ಸರ್. ನಮಸ್ಕಾರ ಸರ್. ವಿನೋದ್, ಆದ್ರೂ ನಿಮ್ಮಿಂದ ನಮ್ಗೆ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು. ಇಲ್ಲ ವೇಣುಗೋಪಾಲ್ ಸರ್, ಅದು ನನ್ನ ಜವಾಬ್ದಾರಿನೂ ತಾನೆ. ಸಾರ್ ಹೇಳಿದ್ ನಿಜಾನೇ. ವಿನೋದ್ ಇದ್ದಿದ್ರಿಂದ ಕೆಲಸ ಎಲ್ಲ ಈಸಿಯಾಗಾಯ್ತು. ಲಾರೆನ್ಸ್ ಎಲ್ಲಿದ್ದಾನೆ ಅಂತ ಕರೆಕ್ಟ್ ಆಗಿ ಟ್ರೈ ಮಾಡ್ತಾ ಇದೀವಿ. ಬೇಗ ಸಿಗ್ತಾನೆ ಅಂತ ನಂಬಿಕೆ ಇದೆ. ಸರ್,
ಹಾಗಿದ್ರೆ ಆ ವಿಚಾರಣೆಯಿಂದ ನಮ್ಮನ್ನ ಹೊರಗೆ ಬರೋದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡ್ಬೇಕು ಸರ್. ನಂದನ್ ಸರ್. ಇವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ. ಎಸ್ ಸರ್. ಸರಿ ಸರಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ. ಥ್ಯಾಂಕ್ ಯು ಸರ್.